ಇಲ್ಲಪ್ಪ, ಇಷ್ಟು ಹೊತ್ತಾದರೂ ಪತ್ತಿಕ್ಕಿಲ್ಲ. ಅಲ್ಲ, ಏನು ಎತ್ತ ಅಂತ ಒಂದು ಫೋನಾರು ಮಾಡ್ಬೇಕ? ಇಲ್ಲ ಎಂತ ಅಂತ ನೋಡೋದು. ಬೆಳಗ್ಗೆ ಮಧ್ಯಾಹ್ನ ತನಕ ಫೋನ್ ರಿಂಗ್ ಆಗ್ತಿತ್ತು, ಇದು ಫೋನ್ ಎತ್ತಕ್ಕಿರಲ್ಲ. ಈಗ ನೋಡಿದ್ರೆ ಸ್ವಿಚ್ ಆಫ್ ಅಂತ ಗೊತ್ತಾದೆ. ಏನಂತ ಹೇಳೋದು? ಈಗೆಲ್ಲ ಅಜ್ಜ ಅಜ್ಜಿ ಜೊತೆ ಅದನ್ನ ಅಂತ ನೋಡಿದ್ರೆ ಅಲ್ಲಿ ನಾಟ್ ರೀಚಬಲ್ ಅಂತ ಬರಬೇಕು, ಸ್ವಿಚ್ ಆಫ್ ಅಂತ ಬರಲ್ಲ. ಈ ಮನಸ್ಸಿಗೆ ಬೆಳಗ್ಗೆಯಿಂದನೇ ಹೇಳಿದೆ, ಹೋಗಿ ನೋಡಿ ನೋಡಿ ಅಲ್ಲಿ ಇರ್ಬೋದು, ಕರ್ಕೊಬಲ್ಲಿ ಅಂತ. ನನ್ನ ಮಾತು ಕೇಳಿದ್ರನು ಎತ್ಲಾಗ ಹೋಗೇನೆ ಅಂತ ನೋಡೋದು. ಜನ ಎಲ್ಲ ತಲೆಗೂ ಒಂದು ಮಾತಾಡ್ತಾರೆ. ನಾನು ಅತ್ಲಾಗ ಸತ್ತುಗಟ್ಟಾಳೆ ಹಂಗಿದ್ದಾಳೆ. ಅಷ್ಟು ಜೋರಿ ಅಂತಕ್ಕೆ ಮಾತಾಡೋದ್ನೇನು. ಒಳ್ಳಷ್ಟೊತ್ತಿಗಾರು ದಮ್ಮಯ್ಯ ದಕ್ಕಯ್ಯ ಅಂದಿದ್ರೆ ಇಲ್ಲೇ ಇರ್ತಿದ್ನೇನು. ಹೋಗ್ಲಿ ಅಂತ ಬಿಟ್ಟಂಗಾತ್ ನಾನು. ಎಲ್ಲ ಅವನ ಅಜ್ಜ ಅಜ್ಜಿ ದಸೆಯಿಂದನೇ ಆಗೋದು. ಇಲ್ಲಿ ಬರಬೇಡ ನೀನು ಅಪ್ಪ ಅಮ್ಮನ ಜೊತೆ ನೀರು ಅಂತ ಹೆದರ್ಸಿದ್ರೆ ಅವ ಎಂತ ಕಲ್ಲಿಗೆ ಹೋತಿದ್ದ. ಬೇಕಾದಂಗೆಲ್ಲ ದುಡ್ಡು ಕೊಟ್ಟು ಸಲಿಗೆ ಕಟ್ಟಿ ಇಟ್ಕೊಂಡಾರೆ. ನನ್ನ ಮಗನ ನಾನು ಕಳ್ಕೊಬೇಕು. ಹೋದೇರೆ ಇಲ್ಲಪ್ಪ, ಒಳ್ತು ಉದ್ರಾಯ ಸ್ವಾಮಿ, ನನ್ನ ಮಗಗೊಂದು ಏನಾಗೋದು ಬೇಡಪ್ಪ ದೇವ್ರೆ. ಈ ಮನುಷ್ಯನಾರು ಒಬ್ರು ಯಾಕೆ ಬರಬಾರ್ದು ಹಂಗಾರೆ? ಮತ್ತೆ ಅಂತ ಅಲ್ಲ, ಮೊನ್ನೆ ಸಿಡ್ಕೊಂಡು ಹೋದ್ನಲ್ಲ ಮನೆಯಿಂದ, ಒಂದು ಫೋನ್ ಇಲ್ಲ, ಎಂಥದ್ದು ಇಲ್ಲ. ಹಂಗಾರೆ ಏನೋ ಸಿಟ್ಟಲ್ಲ ಹಂಗೆ ಮಾಡ್ತಾನೆ. ಆಮೇಲೆ ಸರಿ ಆತಾನೆ ಅಂತ ನೋಡಿದ್ರೆ ನಾವು ಫೋನ್ ಮಾಡಿದ್ರೂ ಎತ್ತಲ್ಲ. ಎಲ್ಲಿ ಎಲ್ಲರ ಹತ್ರ ಕೇಳ್ತೀನಿ, ನಿನ್ನೆಯಿಂದ ಅವ್ನು ನೋಡಲೇ ಇಲ್ಲ ಅಂತಾರೆ. ಈ ಮನುಷ್ಯಕ್ಕೆ ನಿನ್ನೆ ಇಟ್ಟಿಡಿ ಹೇಳಿದೆ ಹೋಗಿ ಹೋಗಿ ಅಂದ್ರೆ ನನ್ನ ಮಾತೇ ಕೇಳಲ್ಲ. ಈಗ ಫೋನ್ ಸ್ವಿಚ್ ಆಫ್ ಅಂತ ಬರೋಕ್ಕೆ ಹೋಗ್ಯಾರ, ಎಲ್ಲಿ ನೋಡ್ಕಿ ಬರ್ತೀನಿ ಅಂಥೇಳಿ ಇನ್ನೂ ಮನೆಗೆ ಬರಲ್ಲ. ಎಲ್ಲಿ ಏನು ಆಗಿದೆ ಅಂತಲೇ ಗೊತ್ತಿಲ್ಲ. ನನ್ನ ಮಗ ಯಾವತ್ತೂ ಹಿಂಗೆ ಮಾಡ್ದವಲ್ಲ. ಹಿಂಗೆ ಸಿಟ್ಕೊಂಡೆಲ್ಲ ನಾವು ಹೋಗ್ತೀನಿ ಅಂತ ಹೋಗ್ತಿದ್ದ, 2 ದಿನಕ್ಕೆ ಬರ್ತಿದ್ದ ಮನೆಗೆ. ಈಗ ಹಿಂಗಾಗಿದೆ, ಎಂತ ಆಗಿದೆ ಅಂತ ನೋಡೋದು ನಾನು. ನಿಮ್ಗೆ ಯಾರಿಗಾರು ಗೊತ್ತಿದ್ರು ನನ್ನ ಮಗನ ಮನೆಗೆ ಕಳಿಸಿ. ಇನ್ಯಾವತ್ತು ಅವ ಎಂತ ಬೇಕಾದ್ರೆ ಮಾಡ್ಕೊಳ್ಳಿ, ನಾ ಎಂತ ಹೇಳಕ್ಕೆ ಹೋಗೋದು ಇಲ್ಲ. ಬೀಗ ಅವನ ಹತ್ರನೂ ಒಂದು ಇಲ್ಲನ, ಹೇಳಿದ ಮಾತು ಕೇಳೋಕ್ಕಾಗಲ್ಲ ನಿಂಗೆ. ಹೋಗಿ ನೋಡು, ಅಂಗಡಿ ಬಾಗಿಲು ತೆಗ್ದದಾನು ನೋಡು ಫಸ್ಟು, ಆಮೇಲೆ ಮಾತಾಡು. ಮಾತೆತ್ತಿದ್ರೆ ನಾನು ನೋಡ್ಲಾ ಅಂತೀಯ. ನೀ ನೋಡ್ಲಾ ಅಂತ ನನಗೂ ಗೊತ್ತು. ಈಗ ನಿತ್ತು ಮೆಟ್ಲಲ್ಲಿ ಹೋಗ್ಬಿಡು ಅಂಗಡಿಗೆ, ಮನೇಲಿ ಏನೇ ಕೆಲಸ ಇರಲಿ ಆಮೇಲೆ ಬಂದು ಮಾಡ್ಕಿಬೋದು. ಹೋಗಿ ಅಂಗಡಿ ಬಾಗಿಲು ತೆಗ್ದನ ಏನೋ ನೋಡು. ನಿನ್ನೆ ಇಡೀ ಬರಲ್ಲ ಅಂತ ಆದಾಗ ನೀನು ನಂಗೊಂದು ಫೋನ್ ಮಾಡಿ ಹೇಳ್ದನ ಅಂಗಡಿಗೆ ಬರಲ್ಲ ಅಂತ. ನಾ ಏನು ಹೇಳಿದ್ದೆ ಅವತ್ತು ನಿಂಗೆ? ಏನೇ ಆದರೂ ದಿನಕ್ಕೊಂದು 2 ಸತಿ ಫೋನ್ ಮಾಡಿ ನಂಗೆ ಹೇಳಬೇಕು ಅಂತ ಹೇಳಿದ್ನೇ ಇಲ್ಲ. ಅಪ್ಪನೂ ಬರೋಲ್ಲ, ಮಗನೂ ಬರೋಲ್ಲ, ಬಂದು ಲಾಭ ಇಲ್ಲ, ನಾನೇ ತಿನ್ಕೊಂಡು ಹೋಗೋಣ ಅಂತ ಲೆಕ್ಕ ಹಾಕ್ದ. ಮಗನೇ ಅಂಗಡಿಯಿಂದ ಒದ್ದು ಹೆರ್ಗೆ ಹಾಕ್ತೀನಿ, ನೋಡ್ತಾ ಇರೋ. ನಿಂದೇನು ಒಂದು ಪೈಸಾ ದುಡ್ಡಿಲ್ಲ ಅಲ್ಲಿ. ನನ್ನ ಮಗನ ಜೊತೆಗೆ ಇರು ಅಂತ ಬಿಟ್ಟಿದ್ದು ನಿನ್ನಷ್ಟಯ್ಯ. ಯಾರಾದ್ರೂ ಮಾತಾಡ್ತಾ ಇದ್ದಾರೆ, ಎಂತ ಕಷ್ಟು ಜೋರಾಗಿ ಯಾರಿಗೆ ಎಂತ ಬೈತಾ ಇದ್ದಾರೆ. ಇಗೋ ದೇವ್ರೆ, ಯಾರೇನು ಮಾಡ್ಯಾರಪ್ಪ ನನ್ನ ಮಗಗೆ? ಎಂತಾದ್ರೆ ಯಾರಾದ್ರೂ ಮಾತಾಡ್ತಿದ್ದೀರಿ? ಒಳಗೆ ಬಲ್ಲಿ, ಒಳಗೆ ಬಂದು ಫಸ್ಟ್ ಎಂತ ಆಗಿದೆ ಅಂತ ಹೇಳಿ ಕೇಳಿ. ಅಲ್ಲಿ ಎಂತ ನಿಂತೀರಿ? ಒಂಚೂರು ಒಳಗೆ ಬರ್ರಿ. ಏನು ಒಳಗೆ ಬರೋಷ್ಟು ಪುರ್ಸೊತ್ತಿಲ್ಲನೇ ನಿಂಗೆ? ಗಂಟ್ಲು ಹರಿಯೋ ಥರ ಕೂಗ್ತೀಯಲ್ಲ, ಏನಾಗಿದೆ ಕೂಗಕ್ಕೆ? ಅಲ್ಲಿ ತನಕ ಬಂದವನಿಗೆ ಇಲ್ಲಿಗೆ ಬರೋಕ್ಕೆ ಗೊತ್ತಿಲ್ಲ. 1-2-3 ಸೆಕೆಂಡಲ್ಲಿ ಏನಾತಿತ್ತ? ಯಾಕಾರು ಈ ಥರ ಮಾಡ್ತೀಯೇನು? ಎಲ್ಲ ಹಿಂಗೆ ಮಾಡೇ ಹಾಳು ಮಾಡ್ತೀಯ ಯಾವ ಕೆಲಸನಾರು. ಫಸ್ಟ್ ಹೇಳಿದಾಗ ಹೇಳಿದ ಮಾತು ಕೇಳಬೇಡ. ನೀನು ಹೇಳಿದ್ದೇ ಸರಿ ಅನ್ನೋ. ಈಗ ಬುಡಕ್ಕೆ ಬಂತು ಅಂದ ಕೂಡಲೇ ನನ್ನ ತಲೆ ತಿನ್ನಕ್ಕೆ ಶುರು ಮಾಡು. ಏನು ಮಾಡಿದ್ರು ನನ್ನ ಮಗ ಮಾಡಿದ್ದೇ ಸರಿ, ಮಗ ಅಂತಿದ್ದೆ. ಈಗ ಅಯ್ಯೋ ಪುಣಾತ್ಮ, ಈ ಹೊತ್ತಲ್ಲ ನಿಮಗೆ ಬೇಕಾಯ್ತು ಹಂಗಾರೆ? ಹೇಳಿ ಎಂತ ಆಗಿದೆ? ಎಲ್ಲದ ನನ್ನ ಮಗ? ಮತ್ತೆ ಆ ಥರ ಫೋನಲ್ಲೆಲ್ಲ ಬೈಬಡಿ ಮಾರ್ರ. ಸಿಟ್ಕೊಂಡು ಮನೆಗೆ ಬರೋಲ್ಲ ಅಂತ ಹೇಳಿದ್ರೆ ಏನು ಗತಿ ಸಾಯೋದು? ಅಷ್ಟು ರೀತಿ ಹೇಳಿನಿ ನಿಮಗೆ. ಈಗ ನೋಡಿದ್ರು ಫೋನಲ್ಲಿ ಹಿಂಗೆ ಬೈತಿರಲ್ಲ. ನಂಗೆ ಹೇಳಿರಿ ಇനി ಎಂತಕ್ಕೆ ಬೈದೆ ಆ ಥರ ಅಂತ. ಈಗ ನೀವೇ ಬೈತಿದ್ದೀರಿ. ತಲೆ ಪೂರ್ತಿ ಕೆಟ್ಟೆ ಹೋತ ಹೆಂಗೆ? ಯಾಕೆ? ನಾ ಇಲ್ಲಿ ಮಾತಾಡಿದ ಕೇಳಿಸ್ಲ ನಿಂಗೆ? ನಿನ್ನ ಕಿವಿ ಏನು ಹೋಗಿತ್ತಾ?
ಅವನಿಗೆ ಬೈಯೋದಾದರೆ ನಿನ್ನ ಅಂಗಡಿಯಿಂದ ಹೊರಗೆ ಹಾಕ್ತೀನಿ, ನಿನ್ನ ಕಾವಲಿಗೆ ಬಿಟ್ಟಿದ್ದು ಅಂತೇಳಿ ಎಲ್ಲ ಹೇಳ್ತೀನಾ? ಹೌದು ಹೌದು ಹೌದು, ನನಗೆ ಎಂಥದ ಮರ ಪೂರ್ತಿ ಹಲೇಸ್ಕಿಂಡ್ಲ ಅವನಿಗೆ ಬೈದಾಗತಿ. ಹೇಳಿ ಹೇಳಿ, ಎಲ್ಲದಾನೆ ಗೊತ್ತಾಗ್ತಾ? ಎಲ್ಲದಾನೆ ಎಲ್ಲದಾನೆ ಅಂತಲೇ ಗೊತ್ತಿಲ್ಲ. ಗೊತ್ತಾಗಿದ್ರೆ ನಾನೆಂತಕ್ಕೆ ಇಷ್ಟು ಟೆನ್ಷನ್ನಲ್ಲಿರ್ತಿದ್ದೆ? ಎಲ್ಲಿ ಹೋಗಿ ನೋಡಿದ್ರೂ ಇಲ್ಲ. ನಿಮ್ಮ ಅಪ್ಪಯ್ಯ ಅಮ್ಮ ಇದ್ದಲ್ಲಿ ಹೋಗಿ ನೋಡಿದ್ರಾ? ಫಸ್ಟ್ ಅಲ್ಲಿ ಹೋಗಿ ನೋಡಿದ್ರಾ? ನಿನ್ನ ಬಾಯಿಗೆ ಕಣ್ಣಿಗೆ ಅವರು ಮಾತ್ರ ಸಿಕ್ಕದು ಬಿಟ್ಟರೆ ಮತ್ತೆ ಬೇರೆ ಯಾರು ಸಿಗ್ತಾರೆ? ಫಸ್ಟ್ ಅಲ್ಲಿಗೆ ಹೋಗಿದ್ದೆ, ಅಲ್ಲಿಲ್ಲ. ಹೇಳಿದ್ರು ಮತ್ತೆ ಅವರು ಕಂಗಾಲಾತಾರೆ ಅಂತ ಹೇಳಿ ಸುಮ್ಮನೆ ಬಂದೆ ನಾನು. ಏನಂತ ಹೇಳೋದು ಇದಕ್ಕೆ? ಅಲ್ಲಿಗೆ ಹೋಗ್ತೀನಿ ಅಂತಾನೆ ಹೋಗೇನೆ, ಬಟ್ಟೆ ಬರಿ ಎಲ್ಲ ಅಲ್ಲೇ ಇಟ್ಟಿರ್ತಾನೆ. ಈಗ 2 ದಿವಸ ಆಯ್ತು ಮನೆಗೆ ಬರಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕೇಳ್ಬೇಕಂತ ಗೊತ್ತಿಲ್ಲ ನಿಮ್ಮ ಹತ್ರ? ಎಲ್ಲಿ ಹೋಗಿನಿ ಇನ್ನೂ ಬರಲಲ್ಲ ಅಂತ. ನಂಗೆ ಈಗೆಲ್ಲ ಗೊತ್ತಾಗ್ತದೆ. ಅವ್ರಿಗೆ ಗೊತ್ತು ಒಳಗೆ ಅದಾನೆ ಅವ. ನೀವು ಕೇಳಿದ್ರೆ ಹೇಳ್ತಿದ್ರು, ಕೇಳಲ್ಲ ಅದಕ್ಕೆ ಹೇಳಲ್ಲ. ಒಳಗೆಲ್ಲ ಹೋಗಿ ನೋಡಿದ್ರಾ? ಅವನ ಬಟ್ಟೆ ಬರಿ ಎಲ್ಲ ಇತ್ತ ನೋಡಿದ್ರಾ? ಎಲ್ಲ ನೋಡಿದೆ. ಬಟ್ಟೆ ಬರಿ ಎಲ್ಲ ನೀಟಾಗಿ ಜೋಡಿಸಿಟ್ಟಾನೆ. ಅವನಿಗೆ ಒಂದು ರೂಮ್ ಸಮ್ ಮಾಡ್ಕೊಂಡಾನೆ. ಅಪ್ಪ ಈಗ ಪಾಪ ನಾನು ಅವನು ಕರ್ಕೊಂಡು ಹೋಗೋಕ್ಕೆ ಬಂದೀನಿ ಅಂತಲೇ ಲೆಕ್ಕ ಹಾಕಿದ್ರೆ ಎಂಥದ? ನಾವೇನು ಅವನು ಇಲ್ಲಿ ಇರೋಕ್ಕೆ ಹೇಳಲ್ಲ ಮಾರಯ್ಯ, ಬಂದು ಇರ್ತೀನಿ ಅಂದ. ಹಂಗಾರೆ ಅಲ್ಲಿ ಇರು ಅಂತ ಹೇಳಿದೆ. ನಾವ್ರು ಎಂತ ಮಾಡೋದು, ಏನು ಮಾಡಿದ್ರಿ ಮನೇಲಿ, ಎಂತ ಹೇಳಿರಿ, ಸ್ವಲ್ಪ ಬೇಜಾರಲ್ಲಿದ್ದ ಅಂತ ಅವರೇ ಕೇಳ್ತಾ ಇದ್ದಾರೆ. ನಾನು ಎಂತ ಅಂತ ಹೇಳಲಿ? ಎಂತ ಅಂತ ಹೇಳಲಿ ಅಂದರೆ ಇಲ್ಲಿ ಇಲ್ಲಲ್ಲ, ಎಲ್ಲಿಗೆ ಹೋಗೇನೆ ಅಂತ ಕೇಳೋಕ್ಕಾಗ್ಲನ್ರಿ? ಮನೆಗೆ ಬಂದು ಎಷ್ಟು ದಿವಸ ಆಯ್ತು ಅಂತ ಕೇಳೋಕ್ಕಾಗಲ್ಲ? ಇವತ್ತು ಬೆಳಗಿನ ತನಕನೂ ಫೋನ್ ರಿಂಗ್ ಆತಿತ್ತು, ಮಧ್ಯಾಹ್ನದಿಂದ ಫೋನ್ ರಿಂಗ್ ಆಗಲ್ಲ. ಎಂತ ಅಂತ ಹೇಳೋದು? ಮೊನ್ನೆಯಿಂದ ಫೋನಲ್ಲಿ ಮಾತೇ ಆಡ್ಲ ಅವ. ಎಷ್ಟೊತ್ತಿಗೆ ಹೋಗಿನಿ ಅಂತ ಅದನ್ನೂ ಕೇಳೋಕ್ಕಾಗಲ್ಲ ನಿಮ್ಮ ಹತ್ರ? ಏಯ್, ನಾನು ಇಷ್ಟೊತ್ತು ಹೇಳಿದ್ದು ನಿನಗೆ ಕಿವಿ ಕೇಳಿಸ್ತಾ ಇಲ್ಲ. ಮೊದಲೇ ನಾನು ತಲೆ ಕೆಟ್ಟ 12 ಆಣ ಆಗಿದೆ. ಅದ್ರ ಮಧ್ಯೆ ನೀನೊಂದು ಹಿಂಗೆ ಮಾಡಬೇಡ. ಪೂರ್ತಿ ಹಿಂಗೆ ವಿಚಾರಿಸ್ದೆ ಅಂದರೆ ಅವ್ರಿಗೆ ಅನುಮಾನ ಬರ್ತದೆ, ಗಾಬರಿ ಆತಾರೆ ಅವರು. ಈ ವಯಸ್ಸಲ್ಲಿ ಅವರು ಇದನ್ನು ನೋಡ್ಕೊಳಕ್ಕೆ ಯಾರದಾರೆ? ನೀನು ಹೋತೀಯ ಅಲ್ಲೇ? ಅವರು ಹೋಗಿ ಎಂಥವ್ರು ನೋಡ್ತಿದ್ದ ಮಾಡ್ತಿದ್ದ, ಅವನು ಬೆರೆಸ್ದಲ್ಲ. ಈಗ ನಂಗೆ ಬಂದು ಹೇಳ್ತಿದ್ದೀಯ, ತಪ್ರಕ್ಕೆ ಕೊಡ್ತೀನಿ ಇನ್ನು ಒಂದು ಮಾತಾಡಿದ್ರು. ಈಗಿಷ್ಟು ಮಾತಾಡೋಳು ಫಸ್ಟು ಶುರುವಿನಲ್ಲೇ ನಾನು ಹೇಳಿದ್ನ ಇಲ್ಲ? ಕೇಳು ಕೇಳು, ದುಡ್ಡು ಎಲ್ಲಿಂದ ಬರ್ತದೆ ಕೇಳು, ಅವನು ಹಿಂಗೆ ಮಾಡ್ತಾ ಇದ್ದಾನೆ, ನಾಳೆ ದಿನ ಅದು ತೊಂದರೆ ಆಗ್ತದೆ ಅಂತ ಹೇಳಿದ್ನೇ ಇಲ್ಲ ನಿಂಗೆ? ಅಯ್ಯೋ ಪುಣ್ಯಾತ್ಮ, ಯಾಕೆ ಈ ಥರ ಮಾಡ್ತೀರಿ ಅಂತ ನೋಡಲಿ ನಾನು. ಆಗಿದ್ದ ಆತಲ್ಲ, ನಂಗೆ ಗೊತ್ತಾಗ್ಲ ಏನೋ ಮಾಡಿದೆ ನಾ ದಡ್ಡಿ. ನಿಮ್ಮಷ್ಟು ಬುದ್ಧಿ ಅಂತಲ್ಲ. ಈಗ ಮುಂದೆ ಏನು ಮಾಡೋದು ಅದನ್ನು ಹೇಳಿ. ಏನು ಹೇಳಿ ಹೇಳಿ ಅಂದ್ರೆ ನಾನು ಎಂತ ಹೇಳಲಿ, ಎಂತ ಮಾಡಲಿ? ನಾನು ಎಲ್ಲರ ಹತ್ರ ಡಂಗೂರ ಸಾರ್ಥ ಕೇಳ್ತಾ ಹೋಗೋಕ್ಕಾಗ್ತದ? ನನ್ನ ಮಗನ ನೋಡಿದ್ರ ಅಂತ? ಏನು ಎತ್ತು ಕೋಣ ಕಳ್ಸೋದವನು ಹುಡ್ಕದ? ಅದು ಊರಲ್ಲೆಲ್ಲರೂ ಹೇಳಕ್ಕೆ ಶುರು ಮಾಡ್ತಾರೆ. ಕಡಿಕೆ ಒಂದೊಂದೇ ಕತೆ ಕಟ್ತಾರೆ. ನಾಳೆ ಅವನು ಎಲ್ಲಿಂದ ಮನೆಗೆ ಬಂದರು ಮತ್ತು ಅವನಿಗೆ ಮತ್ತೊಂದು ಥರ ಹೋಗಿ ಕೇಳೋಕ್ಕೆ ಶುರು ಮಾಡ್ತಾರೆ. ಎಷ್ಟು ಸಾಧ್ಯನೋ ಅಷ್ಟು ಗುಟ್ಟಲ್ಲೇ ಇದು ಮಾಡಬೇಕು. ಈ ಪ್ರಭಾಕರಿಗೆ ಹೇಳಿನಿ, ಅಂಗಡಿಗೆ ಹೋಗಿ ನೋಡು, ಬಾಗ್ಲು ತೆಗ್ದಾನ ಏನು ಎತ್ತ ಅಂತ. ಈಗ ಅವನೇ ಇನ್ನು ಯಾರ್ಯಾರ ಹತ್ರ ಹೇಳ್ತಾನೋ ಅಂತ ನಂಗೆ ಅತ್ತಲೆ ಬಿಸಿಯಾಗಿದೆ. ಅಲ್ಲ ಅಲ್ಲೇ ಪರತಕ್ಕರ ಮನೆ ಹತ್ರ ಹೋಗಿದ್ರ? ಅಕ್ಕಿ ಸುಲ್ತ ಮಾಡ್ತಾರಲ್ಲ ಅಲ್ಲಿ. ಮೊನ್ನೆ ಅವತ್ತೇ ಒಂದೇನು ಹೇಳಿದ್ದ, ಎಲ್ಲರ ಮನೇಲಿ ಎಲ್ಲರೂ ಬರ್ತಾರೆ, ನಮ್ಮ ಮನೇಲಿ ಮಾತ್ರ ನಾನು ಒಬ್ಬನೇಯ, ನೀವು ಒಂದು ಸ್ವಲ್ಪ ದಿನ ನಾನು ಬಾ ಅಂತ. ಕಡೆಗೆ ನಾವು ಯಾರು ಹೋಗ್ಲಲ್ಲ ಅಂತೇಳಿ ಹಗಲು ರಾತ್ರಿ ಅಲ್ಲೇ ಇದು ಮಾಡ್ತಾ ಇದ್ದಾನ, ಮನೆಗೆ ಬರೋದೇ ಬೇಡ ಅಂತ. ಅಲ್ಲೊಂಚೂರು ಹೋಗಿ ನೋಡ್ಬೇಕಿತ್ತು. ಹೋಗಿ ನೋಡು ನೀನು. ನಾನು ಅಲ್ಲಿಗೆ ಹೋಗಕ್ಕೆ ಹೋಗಲ್ಲ, ಬೇಡ ಇವೆಲ್ಲ ಅಂತ ಹೇಳಿದ್ರೆ ಅವಾಗ ಏನು ಹೇಳಿದೆ? ಎಲ್ಲ ಹೋಗಲಿ, ನನ್ನ ಮಗ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಕಟ್ತಲೆ ಕಡಿತಾನೆ ಅಂದೆ. ಈಗ ಹೋಗಿ ನೋಡು, ನೀನು ಬೇಕಾದ್ರೆ ಹೋಗಿ ನೋಡು. ಅಲ್ಲಿ ನಾನು ಮಾತ್ರ ಯಾವನ ಮನೆ ಬಾಗಿಲಿಗೂ ಹೋಗಮಲ್ಲ. ಇಷ್ಟು ಮಾಡಿದ್ದೆ ಹೆಚ್ಚು ನೀವು ತಾಯಿ ಮಗ ಮಾಡಿದ್ಕೆ. ಅಲ್ಲ, ಇದು ಯಾಕೆ ಹಿಂಗೆ ಮಾಡ್ತೀರಿ ಪುಣ್ಯಾತ್ಮ? ನಿಮ್ಮ ಬಾಯಾರು ಹೆಂಗೆ ಬರ್ತದೆ? ಇಂತಹ ಹೊತ್ತಲ್ಲೂ ಈ ಥರ ಇದು ಮಾಡ್ತಿದ್ದೀರಲ್ಲ ನೀವು.
ಒಳ್ಳೆ ತಾಡ್ಮೆಟ್ಟು ಬಂದಿರಿ. ಒಂದು ಸಲ ಹೋಗಿ ಕೇಳಕ್ಕೆ ಏನಾತಿತ್ತು. ಬಾಕಿದ್ದಾರೆ ಯಾರ ಹತ್ರ ಮಾತಾಡ್ತಾ ಇದ್ರ? ಮಾದಪ್ಪ ಅವ್ರ ಹತ್ರ ಹೋಗಿ ಮಾತಾಡೋಕೆ ಆಗ್ತಿರ್ಲ ನಿಮಗೆ? ಒಂಚೂರು ಹೋಗಿ ಮಾತಾಡೋಕೆ ಆಗ್ತಿರ್ಲ ಅಂದರೆ ಈ ಥರ ಮಚ್ಚರ ಸಾಸ್ತಿರಲ್ಲ. ಹಂಗಾರೆ ಅವ್ರು ನಿಮ್ಮ ಹತ್ರ ಘನಾಗಿ ಮಾತಾಡ್ತಿದ್ರಲ್ಲ, ನಿಮಗೆ ಬೇಕು ಅಂತ ಕಂಡ್ರಿ ಯಾರ ಹತ್ರ ಬೇಕಾದ್ರೆ ಮಾತಾಡ್ತೀರಿ. ಬೇಡ ನೋಡು, ಬೇಡ, ಸಿಟ್ಟು ಬರ್ಸ್ಬೇಡ. ನಿನ್ನ ಕೈ ಕಾಲೇನು ಬಿದ್ದೋಗ್ಯವಾ? ಹೋಗು, ಇಲ್ಲಿ ಕೂತ್ಕೊಂಡು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ನಂಗೆ ಹೇಳ್ತಿರ್ತೀಯಲ್ಲ, ಹೋಗಿ ನೋಡೆ. ನನಗೆ ಒಂದು ಚೂರು ಅಕ್ರನೇ ಇಲ್ಲ, ಮಚ್ಚರ ಇದು ಮಾಡ್ತೀನಿ. ನೀನೇ ಅಂತ ಮಾಡ್ತಿದ್ದೀಯ? ಮನೆಯೊಳಗೆ ಇಷ್ಟೊತ್ತು ಇಲ್ಲಿ ಕೂತ್ಕೊಂಡಿದ್ದಲ್ಲ, ಅದ್ರ ಬದಲು ಎಲ್ಲಿಗಾರು ಹೋಗಿದ್ರೆ ಆತಿರ್ಲ. ಹೋಗು, ಈಗ ಕೇಳ್ಕಿ ಬಾ, ಹೋಗು. ನಾ ಇಷ್ಟು ಕಡೆ ಹೋಗಿ ಬಂದನಲ್ಲ. ಹೇಳ್ತಿದ್ದೀನಿ ಅವ್ರಿವ್ರ ಹತ್ರ ಕೇಳೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಅದನ್ನೇ ಹೇಳ್ತದೆ. ಏನು ಸ್ವಲ್ಪ ಜನ ಇರ್ತಾರ ಅಲ್ಲಿ? ಹೋಗಿ ಎಲ್ಲರ ಎದುರಿಗೆ ನನ್ನ ಮಗ ಇಲ್ಲ ಕಳೆದು ಹೋಗ್ಯಾನೆ ಅಂತ ಹೇಳು. ಸಣ್ಣ ಬಾಲೆಲ್ಲ ನಿನ್ನ ಮಗ. ಹಂಗೆ ಹೇಳಿ ಮತ್ತೆ ಅವ್ರ ಮನೆಗೆ ಹೋಗಲ್ಲ, ನಾನು ಯಾವ ಮನೆ ಬಾಗಿಲಿಗೆ ಹೋಗಲ್ಲ ಅಂತೀರಲ್ಲ. ಹೋಗೋದೂ ಇಲ್ಲ, ನಾವು ಹೋಗೋದೇ ಇಲ್ಲ, ಯಾವತ್ತೂ ಹೋಗಲ್ಲ, ಎಂಥಕ್ಕೂ ಹೋಗಲ್ಲ. ಅಂತ ಮಿಕ್ಕಿ ಬೇಕಂತ ಕಂಡ್ರೆ ನೀನೇ ಹೋಗಿ ಕೇಳ್ಕಿ ಬಾ. ನಾನೇನು ಇದು ಮಾಡಮಲ್ಲ. ಹಂಗಾರೆ ಒಂದು ಕೆಲಸ ಮಾಡ್ತೀನಿ, ನಾನೇ ಹೋಗ್ತೀನಿ. ಬರೋಷ್ಟೊತ್ತಿಗೆ ಏನು ಕತ್ಲೆ ಆಗ್ತದೆ ನಮ್ಮರ. ಒಂಚೂರು ಬಂದಲ್ಲಿ ನಿಂತ್ಕೊತೀರಾನು? ನೀವು ಆಚೆ ಕಾಣಿಸ್ಕಿನ್ನೋದು ಬೇಡ. ನಾನೇ ಹೋಗಿ ಅಲ್ಲಿಗೆ ಪಾರತಕ್ಕನ ಹತ್ರ ಕೇಳ್ತೀನಿ, ನನ್ನ ಮಗ ಇಲ್ಲೆಲ್ಲಾರು ಬಂದಿದ್ನೋ ಅಂತ ಹೇಳ್ಕಿದ್ದೀನಿ. ಬರ್ತೀನಿ ಕಡೆಗೆ ಒಂಚೂರು ತಂದು ಮನೆಗೆ ಬಿಡಿ. ಈಗಲೇ ಕಣ್ಣಿಕ್ಕಪ್ಪತ್ತ ಬಂತು, ಅಲ್ಲಿ ಹೋಗೋಷ್ಟೊತ್ತಿಗೆ ಪೂರ್ತಿ ಕತ್ಲೆ ಆಗಿ ಹೋಗ್ತದೇನೋ. ನಾವು ಒಬ್ಳು ಹೆಂಗೆ ಹೋಗಿ ಬರೋದು ಮಾರ? ಮತ್ತೆ ಏನು ಸಾಯದ? ಬತ್ತೀನಿ, ನಡಿಯತ್ಲಗೆ ಹೋಗಾರು ಹೋಗು. ಇನ್ನು ಏನೇನು ನೋಡ್ಬೇಕಾಗ್ಯದ, ಏನೇನು ಕೇಳಬೇಕಾಗ್ಯದ ನಿಮ್ಮಮ್ಮ ಮಗನ ದಸೆಯಿಂದ. ನಾನೇ ಹಿಂಗೇನಾರು ಮಾಡಿದರೆ ಯಾವ ಥರ ಹೇಳ್ತಿದ್ದೆ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ. ಅದಕ್ಕೆ ಹೇಳೋದು, ಮನೆಯಲ್ಲಿ ತಾಯಿ ಅದಳು ಸರಿಯಾಗಿದ್ದರೆ ಮಕ್ಕಳು ಒಂದು ಅಪ್ಪಂತದ್ದು ಬುದ್ಧಿ ಕಲಿತಾರೆ ಅಂತ. ನಾನು ಈಗ ಹೋಗಿ ಯಾವನ ಮನೆ ಮುಂದೆಲ್ಲ ನಿಲ್ಲಬೇಕು. ನೀವೊಬ್ಬ ಅಷ್ಟು ರೀತಿ ಹೇಳಿ ನೀ ಬೇಗ ಹೋಗು ಅಂತ, ಏನು ಇನ್ನೂ ಹದಕ್ತಾನೆ ಅದನೇನ? ಯಾರಿಗೆ ಹೇಳ್ತಿದ್ದೀರಿ ನೀವು? ನಿನ್ನ ಅಜ್ಜಿಗೆ ಹೇಳ್ತಿದ್ದೀನಿ. ತೆಪ್ಪನ್ ಬಾರೆ ಸಾಕು. ಎಲ್ಲ ಇದಕ್ಕೆ ಹೇಳಿಬಿಡ್ಬೇಕು, ವರದಿ ಒಪ್ಪಿಸಿಬಿಡ್ಬೇಕು. ಮಗನ ಹತ್ರ ಇದನ್ನೆಲ್ಲ ಕೇಳೋಕ್ಕಾಗಲ್ಲ ನಿಂಗೆ. ನಾನೊಬ್ಬ ಹಗ್ಗಕ್ಕೆ ಸಿಕ್ಕಿನಲ್ಲ, ಬಡ್ಕೊಂಡೆ ನಾನು. ಕೇಳು, ಮಗನ ಹತ್ರ ಕೇಳು, ಏನು ಮಾಡ್ತಾ ಇದ್ದಾನೆ, ಎಲ್ಲಿಂದ ದುಡ್ಡು ಬರ್ತಾ ಇದೆ ಅಂತ. ನನ್ನ ಮಾತು ಕಿವಿಗೆ ಹಾಕೊಂಡಿದ್ರೆ ಏನು ಥರದ್ದೆಲ್ಲ ಮಗ ತಂದು ಕೊಟ್ಟುಬಿಟ್ನಲ್ಲ, ನನ್ನ ಮಗನ ಬಿಟ್ಟರಿಲ್ಲ ಅಂತ ಕುಣಿತು ಆವಾಗ. ಈಗ ಬುಡಕ್ಕೆ ಬಂದದೆ, ಯಾರ ತಲೆ ಮೇಲಾರು ಹಾಕ್ತದೆ. ಏನಾರು ಇನ್ನೂ 2 ದಿನ ಬರಲ್ಲ ಅಂದರೆ ಪಾಪ ಅಮ್ಮ ಗಾಬರಿ ಆಗ್ತಾರೆ. ಅವ್ರಿಗೆ ಏನಂತ ಹೇಳಲಿ ನಾನು? ಅಯ್ಯೋ ಪುಣ್ಯಾತ್ಮನೇ, ನಂಗೆ ನನ್ನ ಮಗ ಯಾಕೆ ಹೋಗ್ಯಾನೋ, ಏನು ಮಾಡ್ತಾ ಇದ್ದಾನೋ, ಏನು ಆಪತ್ತು ಬಂದದ ಅಂತ ನನ್ನ ಚಿಂತೆ ನನಗಾಗಿದೆ. ಅಪ್ಪಯ್ಯ ಅಮ್ಮ ಏನು ಅನ್ಕೋತಾರೋ ಅಂತ ಹೆದರಿಕೆ ಅಂತೀನಿ. ಅರ್ಥ ಅವ್ರ ದಸೆಯಿಂದನೇ ಆಗಿದ್ದು, ಅವ್ರ ದಸೆಯಿಂದನೇ ಇದೆಲ್ಲ ಮನೆಯಲ್ಲೇ ಕದ್ದೊಡ್ಸ್ಕೊಂಡಾರ. ಎಂಥದ ಇನ್ನು ಅದಕ್ಕೂ ಏನು ಹೇಸ ಜಾತೇನಲ್ಲ. ಸರಿ ಮುದ್ರಾಯ ಸ್ವಾಮಿ, ಈ ಸತಿ ಹರಕೆಯಲ್ಲಿ ಅವನ ದುಡ್ಡಲ್ಲೇ ಒಂದು ಕೋಳಿ ಅಲಾಗತ್ತ ಅವನ ಹೆಸರಲ್ಲೇ ಕೊಡ್ತೀನಿ. ನನ್ನ ಮಗ ಎಲ್ಲೇ ಇದ್ರೆ ಅವನಿಗೆ ಏನೋ ಒಂದು ಜೀವಕ್ಕೆ ಅಪಾಯ ಅಂತ ಇದ್ದಂಗೆ ಕಾಪಾಡ್ಕೊಡು ಭಗವಂತ. ಮುದ್ರಾಯ ಸ್ವಾಮಿ, ನಿನ್ನೆ ನಂಬ್ಕೊಂಡಿನಿ, ನನ್ನ ಕೈ ಬಿಡಬೇಡಪ್ಪ ದೇವ್ರೆ. ನಾನು ಅನ್ಭವಿಸಿದ್ದೆ ಸಾಕಾಗಿದೆ. ನನ್ನ ಮಗಗೊಂದೇನು ಆಗೋದು ಬೇಡಪ್ಪ.